ಮೊದಲ ಮುತ್ತು 615ರಲ್ಲಿ ಅವನು ರಾಜರಿಗೆ ರಾಜನು, ಪ್ರಭುಗಳಿಗೆ ಪ್ರಭು. ರಾಜನು ಎಂದರೆ ಯಾವಾಗಲಾದರೂ ಅರಮನೆಗಳಲ್ಲಿ ಹುಟ್ಟಬೇಕಲ್ವೇ? ಆದರೆ ಈತನಂತೂ ರಾಜರಿಗೆ ರಾಜನು, ಪ್ರಭುಗಳಿಗೆ ಪ್ರಭು ಆಗಿದ್ದರು. ಏಕೆ ಪಶುಗಳ ಕೊಟ್ಟಿಗೆಯಲ್ಲಿ ಹುಟ್ಟಿದನು? ಇದರ ಹುಟ್ಟಿನ ಮಹತ್ವವೇನೆಂದರೆ ಅವನು ತನ್ನನ್ನು ತಾನೇ ಕಡಿಮೆ ಮಾಡಿಕೊಂಡನು. ಅದಕ್ಕಾಗಿಯೇ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಆ ಮಾತಿದೆ ಅಲ್ವೇ? ಅವನು ತಂದೆಯೊಡನೆ ಕೂತು ಹೆಣಿಸುವ ಭಾಗ್ಯವನ್ನು ಬಿಟ್ಟು ತನ್ನನ್ನು ತಾನೇ ಶೂನ್ಯನಾಗಿ ಮಾಡಿಕೊಂಡನು. 2ನೇ ಅಧ್ಯಾಯದ 6ನೇ ವಚನವನ್ನು ಓದ್ತಿದ್ದಾಗ ಅವನು ದೇವರ ಸ್ವರೂಪವನ್ನು ಹೊಂದಿದ್ದರೂ ದೇವರ ಸಮಾನವಾಗಿ ಇರುವ ಭಾಗ್ಯವನ್ನು ಹಿಡಿದುಕೊಳ್ಳಬಾರದು ಎಂದು ನಿರ್ಧರಿಸಿದನು. ಮಾನವನ ರೂಪದಲ್ಲಿ ಹುಟ್ಟಿ ದಾಸನ ಸ್ವರೂಪವನ್ನು ಧರಿಸಿ ತನ್ನನ್ನು ತಾನೇ ಶೂನ್ಯನಾಗಿ ಮಾಡಿಕೊಂಡು ಅವನು ಮಾನವನ ರೂಪದಲ್ಲಿ ಕಾಣಿಸಿಕೊಂಡು ಮರಣವನ್ನು ಅನುಭವಿಸುವಷ್ಟು, ಅಂದರೆ ಶಿಲುಬೆ ಮರಣವನ್ನು ಅನುಭವಿಸುವಷ್ಟು ವಿಧೇಯತೆಯನ್ನು ತೋರಿಸಿದನು. ಮೂಡಿ ತನ್ನನ್ನು ತಾನೇ ತಗ್ಗಿಸಿಕೊಂಡು, ತಗ್ಗಿಸುವ ಸ್ವಭಾವವು ಒಬ್ಬ ಮಾನವನಿಗೆ ಇದ್ದರೆ ತಕ್ಷಣವೇ ಬರುವುದು ಏನೆಂದರೆ ಹೆಚ್ಚಳ. ಒಬ್ಬನು ತನ್ನನ್ನು ತಾನೇ ಶೂನ್ಯನಾಗಿ ಮಾಡಿಕೊಂಡಾಗ ತಕ್ಷಣವೇ ಪ್ರತಿಫಲವೇ ಮಹತ್ವ. ಅದಕ್ಕಾಗಿಯೇ ಇಲ್ಲಿ ಯೇಸು ಪ್ರಭು ತಾನೇ ತಗ್ಗಿಸಿಕೊಂಡನು. ಇದನ್ನೇ ದೀನವಾದ ಹುಟ್ಟು ಎಂದು ಕರೆಯುವುದು.